ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಸಂಸದ್ರೆ ಸಚಿವರೇ ಬೀದರ್ ಬೆಂಗಳೂರು ವಿಮಾನ ಪ್ರಯಾಣ ಮರುಪ್ರಾರಂಭ ಮಾಡಬೇಕೆಂದು ಮನವಿ ಮಾಡಿದಂತಹ ಪ್ರದೀಪ್ ಯನಗುಂದೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ 3 ಸಚಿವರಿದ್ದರೂ ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಹಣೆಪಟ್ಟಿ ಹೋಗ್ತಾನೇ ಇಲ್ಲ. ಇನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾಕಂದರೆ ಬೀದರಿಂದ ಬೆಂಗಳೂರಿಗೆ ಟ್ರೈನ್ ಇದೆ. ಇನ್ನು ಸಮಯಕ್ಕೆ ತಕ್ಕ ಹಾಗೆ ಅನುಗುಣವಾಗಿ ಹೋಗ್ಬರೋದಕ್ಕೆ ಟೈಮ್ ಜಾಸ್ತಿ ಆಗ್ತಾ ಇದೆ. ಇನ್ನು ಯಾವುದೇ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ನಮ್ಮ ಬೀದರಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಬೀದರ್ಗೆ ಹೋಗೋದು ಬರೋದು ಬಹಳ ಕಷ್ಟವಾಗ್ತಿದೆ. ಇನ್ನು ನಮ್ಮ ಬೀದರಿಂದ ಬೆಂಗಳೂರಿಗೆ ವಿಮಾನಯಾನ ಇತ್ತು. ಇನ್ನು 2023ರಲ್ಲಿ ಅದು ಕೊನೆಗೊಂಡಿತ್ತು. ಇನ್ನು ಇಲ್ಲಿಯವರೆಗೆ 4 ತಿಂಗಳುಗಳು ಕಳೆದರೂ ಕೂಡ ಸ್ಥಗಿತಗೊಂಡ ವಿಮಾನಯಾನವು ಪ್ರಾರಂಭ ಮಾಡ್ತಾ ಇಲ್ಲ. ಯಾಕೆ? ನಮ್ಮ ಜಿಲ್ಲೆಯ ಹೆಸರು ಕೆಡಿಸ್ತಾ ಇದ್ದೀರಾ? ನಮ್ಮ ಜಿಲ್ಲೆಯಲ್ಲಿ 3 ಸಚಿವರಿದ್ರು. ನಮ್ಮ ಜಿಲ್ಲೆಯಿಂದ ಬೆಂಗಳೂರಿಗೆ ಹಾರಾಡುವ ವಿಮಾನ ಯಾಕೆ ನೆನೆಗುದ್ದಿಗೆ ಬಿದ್ದಿದೆ ಎಂದು ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಹಾಗೂ ಭಾರತ ರಕ್ಷಣಾ ವೇದಿಕೆಯ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಲಾಯಿತು. ನಮ್ಮ ಬೀದರ್ ಜಿಲ್ಲೆಯವರೇ ಆದ ಕೇಂದ್ರ ಸಂಸದರು ವಿರುದ್ಧ ಹಾಗೂ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು ಇದ್ರೂ ಕೂಡ ನಮ್ಮ ಜಿಲ್ಲೆ ಹಿಂದುಳಿದ ಪಟ್ಟಿಯಲ್ಲಿ ಏಕೆ ಇಡ್ತಿದ್ದೀರಿ? ಇನ್ನು ಇವೆಲ್ಲ ಕೆಲಸಗಳು ಏಕೆ ಹಿಂದುಪ್ತಿದ್ದೀರಿ? ನಿಮ್ಮ ರಾಜಕಾರಣದಿಂದ ಸಾರ್ವಜನಿಕರಿಗೆ ಯಾಕೆ ಸಂಕಷ್ಟಕ್ಕೆ ನೂಗ್ತಾ ಇದ್ದೀರಿ? ನಿಮಗೇನೋ ಐಷಾರಾಮಿ ಕಾರ್ಗಳಲ್ಲಿ ಜೀರೋ ಟ್ರಾಫಿಕ್ನಲ್ಲಿ ಓಡಾಡ್ತೀರಿ. ನಮಗೂ ಆ ಸೌಭಾಗ್ಯ ಕೂಡ ಇಲ್ಲ. ನಮಗೆ ಬೇಕಾಗುವಂತಹ ಸೌಕರ್ಯಗಳು ಮತ್ತು ನಮ್ಮ ಬೀದರ್ ಜಿಲ್ಲೆಯಿಂದ ಬೆಂಗಳೂರಿಗೆ ಹಾರಾಡುವಂತಹ ವಿಮಾನ ನಿಲ್ದಾಣವನ್ನು ಮತ್ತೆ ಪ್ರಾರಂಭಿಸಬೇಕು ಅಂತ ಒತ್ತಾಯಿಸಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ನ ಭಾರತದ ರಾಯಭಾರಿಯಾದ ಡಾಕ್ಟರ್ ಪ್ರದೀಪ್ ಯನಗುಂದೆಯವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಸೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿಯನ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರದೀಪ್ ಯನಗುಂದೆ, ಚಂದ್ರಶೇಖರ್ ಗೌಡಪ್ಪನವರು, ಅರುಣ್ ಕೋಡ್ಗೆ, ಶ್ರೀನಿವಾಸ್ ಮಲ್ಪ, ಬಸವರಾಜ್ ಪಾಟೀಲ್, ನಾಗೇಶ್ ಪಾಟೀಲ್, ಅವಿನಾಶ್ ಪುದರ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪತ್ರಿಕೆ, ಕನ್ನಡ ದಿನಪತ್ರಿಕೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಗೌಡಪ್ಪನವರು, ಭಾರತ ರಕ್ಷಣಾ ವೇದಿಕೆ ಸ್ಟೇಟ್ ಯೂತ್ ಪ್ರೆಸಿಡೆಂಟು. ಸರ್ ಲೋಡ್ಲಿ, ನಾನು ಡಾಕ್ಟರ್ ಪ್ರದೀಪ್ ಯನಗುಂದೆ ಅವರಿಗೆ ಒಂದು ಕಾನ್ಸೆಪ್ಟ್ ತಂದಿದ್ರು. ಏನು ಅಂದರೆ, ಉಡೇ ದೇಶ್ ಕಾ ಆಮ್ ನಾಗರಿಕ್ ಉಡಾನ್ ಯೋಜನೆ ಅಡಿಯಲ್ಲಿ 100 ಸ್ಮಾರ್ಟ್ ಸಿಟೀಸಲ್ಲಿ ಬೀದರ್ ಸೆಲೆಕ್ಟ್ ಆಯಿತು. ತುಂಬ ಹರ್ಷ ಆಯಿತು. ಯಡಿಯೂರಪ್ಪರು ಚಾಲನೆ ಮಾಡಿದ್ರು. ಅದು ಸ್ಟಾರ್ ಏರ್ಲೈನ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ನೀಡಿದರು. 2023ರಲ್ಲಿ ಮುಗೀತು. ಅದು ಈಗ 4 ತಿಂಗಳಾಯಿತು. ಅದಕ್ಕೆ ಪ್ರಾರಂಭ ಮಾಡಲು ಒಬ್ಬರು ಮುಂದೆ ಆಗ್ತಾ ಇಲ್ಲ. ಹಲವು ಸರ್ತಿ ಗಮನದಲ್ಲಿ ತಂದೀವಿ, ಮಾಡೋಣ 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 ಅಂತ ಹೇಳಿಬಿಟ್ಟು ಬರೇ ಪರಿಗಣಿಸ್ತಾ ಇದ್ದಾರೆ ವಿನ ಬೇರೆ ಏನು ಮಾಡ್ತಾ ಇಲ್ಲ. 3 ಮಿನಿಸ್ಟರ್ ಇದ್ದರು. ಬೀದರ್ ಹಿಂದುಳಿದ ಪ್ರದೇಶ ಅಂತ ಇವರು ಮತ್ತೊಂದು ಸರ್ತಿ ಸಾಬೀತುಪಡಿಸಿದ್ದಾರೆ. ಆದ ಕಾರಣ ನನಗೆ ಖುಷಿ ಆಗುತ್ತಿದೆ. ನನ್ನ ಬಂಧು ಮಿತ್ರರು DS ಜಿಲ್ಲಾ ಅಧ್ಯಕ್ಷರಾದರು, ನಮ್ಮ ಶ್ರೀನಿವಾಸ್ ಮಲ್ಪ ರೈತ ಘಟಕ ಅಧ್ಯಕ್ಷರಾಯಿತು, ಅವರು ಅವಿನಾಶ್ ಪುದೇಕರ್ ಕರವೇ ಅಧ್ಯಕ್ಷರಾದರು, ಅರುಣ್ ಕೋಡ್ಗೆ ಅವ್ರು ಬಂದರು, ಬಸವರಾಜ್ ಪಾಟೀಲ್ ಅವ್ರು ಬಂದರು, ಆಮೇಲೆ ನಮ್ಮದು ಹಳ್ಳಿ ಕಡೆಯಿಂದ ಜನರು ಕೂಡ ಅವ್ರು ಕೂಡ ಬಂದರು. ಯಾಕಂದರೆ ನೋಡಿರಿ, 25ರಿಂದ 30% ಜನರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಮನೆಗೆ ಸತ್ರ ಕೆಟ್ಟರೆ ಅರ್ಜೆಂಟ್ ಇಮಿಡಿಯೇಟ್ಲಿ ಬರ್ಲಕ್ಕ ಅದು ಒಂದು ಆಪ್ಷನ್ ಇತ್ತು. ಫ್ಲೈಟ್ ಇದೆ ಬೆಂಗಳೂರಿಂದ ಬೀದರ್ಗೆ ಬರುವಂಥ. ಆ ಆಪ್ಷನ್ ಕೂಡ ಇವರು ಕ್ಯಾನ್ಸಲ್ ಮಾಡಿದ್ದಾರೆ. ಇವರಿಗೆ ಸರ್ಕಾರಿ ಫೆಸಿಲಿಟೀಸ್ ಇದೆ. ಯಾವ ಟೋಲ್ ಗೇಟಿಗೆ ರೊಕ್ಕ ಕೊಡೋದಿರಲ್ಲ. 9 ಅವರ್ಸಲ್ಲಿ ಇವ್ರು ರೀಚ್ ಆಗ್ತಾರೆ. ಹೈಟೆಕ್ ವೆಹಿಕಲ್ಸು, ಹೈಟೆಕ್ ಆಫೀಸು, ಈಚ್ ಆ್ಯಂಡ್ ಎವ್ರಿ ಫೆಸಿಲಿಟೀಸ್ ಅದೆಲ್ಲ ನಮ್ಮ ಜನದಿಂದ. ಇವಾಗ ನೋಡಿ, ನಾವಿಲ್ಲಿ ಪ್ರತಿಭಟನೆಗೆ ಬಂದಿವಿ. ಒಂದು ದಿವಸ ಮುಂಚೆ ಪರವಾನಗಿ ತೊಗೊಂಡಿದ್ದೀವಿ. ಇಲ್ಲಿ ಮನವಿ ಪತ್ರ ತೊಗೊಳಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಬ್ಬರು ಅಧಿಕಾರಿ ಬರ್ತಾ ಇಲ್ಲ. ಅಂದರೆ ಯಾವ ಮಟ್ಟಿಗೆ, ಎಷ್ಟು ಕೀಳು ಮಟ್ಟಿಗೆ ಕೈಗೊಂಬೆ, ರಾಜಕೀಯ ಕೈಗೊಂಬೆಗಳು ಆಗಿದ್ದಾರೆ ಈ ಅಧಿಕಾರಿಗಳು ಅಂತ. ನಮ್ಮದು ಕೇವಲ ಉಡಾನ್ ಪ್ರಾರಂಭ ಆಗಬೇಕು. ಉಡೇ ದೇಶ್ ಕಾ ಆಮ್ ಆದ್ಮಿ. ಅದು ಯಾವುದೇ ಪ್ರೈವೇಟ್ ಸಂಸ್ಥೆಗೆ ನೀಡಲಿ, ಅದು ಕೇಂದ್ರ ಸಚಿವರಿಗೆ ಬಿಟ್ಟಿದ್ದು. ಜ್ಯೋತಿರಾಜ್ಯ ಸಿಂಧಿಯವರಿದ್ದಾರೆ, ಅವರಿಗೆ ಬಿಟ್ಟಿದ್ದಂಥ ವಿಷಯ. 15 ದಿವಸ ಒಳಗಡೆ ಪ್ರಾರಂಭ ಮಾಡಬೇಕು, ಅನಿವಾರ್ಯವಿದೆ. ಕೋರ್ಟ್ ಆಫ್ ಕಂಡಕ್ಟು ಇದು ಸ್ಟೇಟಲ್ಲಿ ಇರ್ಬೋದು. ಬಟ್ ಇದು ನಾವು PMO ಆಫೀಸ್ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಮಾಧ್ಯಮದವರಲ್ಲಿ ಒಂದು ಕಳಕಳಿಯ ವಿನಂತಿ, ತಾವುಗಳು ದಯಮಾಡಿ ನ್ಯೂಸನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ಹೈಲೈಟ್ ಮಾಡಿ ಫ್ಲೈಟ್ ಪ್ರಾರಂಭ ಮಾಡಲು ನಿಮ್ಮದು ಪ್ರಮುಖ ಪಾತ್ರವಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಚಂದ್ರಶೇಖರ್ ಗೌಡಪ್ಪನವರು, ಭಾರತ ರಕ್ಷಣಾ ವೇದಿಕೆ ಸ್ಟೇಟ್ ಯೂತ್ ಪ್ರೆಸಿಡೆಂಟ್. ತಿರುಸ್ತಿದಾರರು ನಿಮಗೆ 1 ಡೇ ಬಿಫೋರ್ ಇಂಟಿಮೇಷನ್ ಮುಟ್ಟಿರ್ಬೋದಲ್ಲ?
ಮನವಿ ಪತ್ರ ನೀಡಲು ಬರ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಬಿಸ್ಲಾಗ ನಮ್ಮದು ಎಲ್ಲ ಸಂಘಟಕರು ಹಳ್ಳಿ ಊರ್ಲಿಂದ ಅಲ್ಲಿಂದ ಇಲ್ಲಿಂದ ಬಿಸ್ಲಾಗ ಬಂದಾರೆ. ನಿಮ್ಗೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಬರ್ಬೇಕು ಸರ್, ಇಮಿಡಿಯೇಟ್ ಬರ್ಬೇಕು ಸರ್. ಎಷ್ಟು ಬೇಕು ನಿಮಗೆ? ಜೀಪ್ ಅದ ಹುಡ್ಸಡ ಸರ್ಕಾರಿ, ಅದು ನಮ್ಮದೇ ಟ್ಯಾಕ್ಸಿ, ಕರೆಕ್ಟಾ? ನೀವು ಟೈಮಿಗೆ ಬರಬೇಕಲ್ವಾ ಸರ್? ಮಾಧ್ಯಮದವರು ಹಾಗೆ ಕೂತಾರ, ಸಂಘಟನೆಕಾರರು ಹಾಗೆ ಕೂತಾರ. ನಮಗೆ ಸ್ಯಾಲ್ರಿ ಅದನ್ನ ಸ್ಯಾಲ್ರಿ ನಾವು ನಿಮಗೆ ಕೊಡ್ಲಾಕತ್ತಿದ್ದೆವು. ನಮ್ಮ ಪಬ್ಲಿಕ್ ಸರ್ವೆಂಟ್ ಇದ್ರಿ, ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡಿ ನಮ್ಮದು ಮನವಿ ಪತ್ರ ಸ್ವೀಕಾರ ಮಾಡಬೇಕು ಸರ್. ಜಿಲ್ಲಾಧಿಕಾರಿಯವರು ಮನವಿ ಪತ್ರ ವಿಷಯ ಬೀದರ್ ಬೆಂಗಳೂರು RCS ಬ್ರಾಂಚ್ ವಿಮಾನಯಾನ ಪುನಃ ಆರಂಭಿಸಲು ವಿವಿಧ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸುತ್ತಿರುವ ಬಗ್ಗೆ ಅದು ಲೆಟರ್ ತಗೊಳ್ರಿ. ಇದೇನಿದೆ ಇದು ಓದಿ. ಈ ಸೈಡ್ ಬನ್ನಿ, ಈ ಸೈಡ್ ಬನ್ನಿ, ಬನ್ನಿ ಈ ಸೈಡ್ ತಾವು ನೀವು ಈ ಸೈಡ್ ಬನ್ನಿ, ಈ ಕಡೆ ಮೀಡಿಯಾ ಉಸ್ತುವಾರಿ ಸಚಿವರು ಪರಿಸರ ಮತ್ತು ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರ ಮಾಹಿತಿಗಾಗಿ, ಮಾನ್ಯ ಜಿಲ್ಲಾಧಿಕಾರಿ ಬೀದರ್ ಅವರ ಮಾಹಿತಿಗಾಗಿ, ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಅವರ ಮಾಹಿತಿಗಾಗಿ, ಮಾನ್ಯ MB ಪಾಟೀಲ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಅವರ ಮಾಹಿತಿಗಾಗಿ, KSIDC ಬೆಂಗಳೂರು ಅವರ ಮಾಹಿತಿಗಾಗಿ, RDBCS ಬೆಂಗಳೂರು ಅವರ ಮಾಹಿತಿಗಾಗಿ, ಹಾಗೂ ಎಲ್ಲ ಪ್ರಿಯ ಕನ್ನಡ ದಿನಪತ್ರಿಕೆ ಹಾಗೂ ಮಾಧ್ಯಮ ಪ್ರಕಟಣೆ ಹಾಗೂ ಮಾಹಿತಿಗಾಗಿ. ಇದ್ರದ್ದು ಇಲ್ಲಿ ನೀವು ಕಿಶೋರು ಕೊಡ್ತೀರಲ್ಲ? ಹೌದು, ಕಿಶೋರು ಕೊಡ್ತಾರೆ. ಇದು ಪ್ರತಿಗಳಿಗೆ, ಇದು ಕಾಪಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಗಳು ಅವರಿಗೆ ಕಿಶೋರಿಗೆ ಆಲ್ರೆಡಿ 2 ಕಾಪಿ ಮಾಡಿರಲ್ಲ? ಹಾಂ, 2 ಆರ್ಡರ್ ಮತ್ತೆ ಮಾಹಿತಿ ಅವ್ರಿಗೆ ಏನು ಕೊಡೋದು? ಇಲ್ಲ, ಇವರೆಲ್ಲ ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ, ಅವ್ರಿಗೆ ಕೊಡಬೇಕು. ಕಾಪಿ 2 ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಕರೆಕ್ಟ್ ನೀವು ಅಂಬೋದು ಇಲ್ಲತ್ತಿಲ್ಲ. 2 ಆರ್ಡರ್ ಕಿಶೋರಿಗೆ ಮಾಡಿರಲ್ಲ? ಅವ್ರಿಗೆ ಮಾಡಿದ್ದೀವಿ. ಇದ್ರದ್ದು ಹೇಳಿ, ಇದು ಇವರಿಗೆ ನಿಮ್ಮ ಜಿಲ್ಲಾಧಿಕಾರಿ ಮುಖಾಂತರ ನೀವು ಇದಕ್ಕೆ ಫಾರ್ವರ್ಡ್ ಮಾಡಬೇಕು. ಇದಕ್ಕೆ ಫಾರ್ವರ್ಡ್ ಮಾಡ್ತಾರೆ. ಫಾರ್ವರ್ಡ್ ಮಾಡಿದ ನಂತರ ನಮ್ದು ಇದು ಇಮೇಲ್ ID ಇದೆಯಲ್ಲ, ಇಂಡಿಯಾ ಆಫೀಸು, ಇದು USA ಆಫೀಸು. ನಮಗೆ ಇಲ್ಲಿ ನಮ್ಮದು ಹೈಕೋರ್ಟು ಲೀಗಲ್ ಅಡ್ವೈಸರ್ಸ್ ಏನಿರ್ತಾರೆ, ಇದ್ರ ಬಗ್ಗೆ ಅವರು ಗಮನ ಹರಿಸಿ ಪ್ರತಿಕ್ರಿಯೆ ಎಲ್ಲಿವರೆಗೆ ಬಂತು, ನೀವು ಎಷ್ಟು ಕೆಲಸ ಮಾಡಿದ್ದೀರಾ ಅಂತ. ಇದು ಎಲ್ಲ ಕನ್ನಡ ಪರ ಸಂಘಟನೆಗಳು. ನಾಗೇಶ್ವರಿ ಮುಂದೆ ಬರ್ರಿ, ಅರುಣ್ ಕೋಡ್ಗೆ, ಅವಿನಾಶ್ ಇಲ್ಲಿ ಬರ್ರಿ, ನಾಗೇಶ್ ಬನ್ನಿ, ಬಸವರ ಬರ್ರಿ, ಬಾಪ ಇಲ್ಲಿ ಯಾರಿದ್ರೆ ನಾವು ವಿಶ್ವ ಮಾನವ ಹಕ್ಕುಗಳ ಆಯೋಗದ ಭಾರತ ದೇಶದ ರಾಯಭಾರಿ ಪ್ರದೀಪ್ ಬೆನಗುಂದೆ, ಚಂದ್ರಶೇಖರ್ ಗೌಡಪ್ಪನವರಾದ ನಾನು, ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಭಾರತ ರಕ್ಷಣಾ ವೇದಿಕೆ, ಹಾಗೂ ನಾಗೇಶ್ ಬಾವಿಕಟ್ಟಿ ASS ಜಿಲ್ಲಾಧ್ಯಕ್ಷರು, ಹಾಗೂ ರೈತಪರ ಸಂಘಟನೆಕಾರರು, ಹಾಗೂ RTI activists ಎಲ್ಲರೂ ಜನ ಸೇರಿ ಇವತ್ತು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿ ಪತ್ರ ನೀಡಲಾಯಿತು. ಯುವಕರು ಕೆಲಸ ಇಲ್ಲದೆ ಪರದಾಡಿ ಬೆಂಗಳೂರಿಗೆ ಕೆಲಸ ಮಾಡಲು ಹೋಗಿ ಸುಮಾರು 25ರಿಂದ 30% ಯುವಕರು ಜನರು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಫ್ಯಾಮಿಲಿಯಲ್ಲಿದೆ, ಏನಾದರೂ ಅಹಿತಕರ ಘಟನೆ ಬೀದರಲ್ಲಿ ಅವ್ರ ಮನೆಯಲ್ಲಿ ಯಾರಾದರೂ ಸತ್ರು, ಏನಾದರೂ ಹೆಚ್ಚು ಕಡಿಮೆ ಆದರೆ ಹೋಗಲು ಬರಲು ಯಾವುದೇ ರೀತಿಯ ಅವಕಾಶವಿಲ್ಲ. ಓಲಾ ಕ್ಯಾಬ್ ಬಂದರೆ ಅದು 30,000 40,000 ಸುಮಾರು ಖರ್ಚಾಗುತ್ತೆ. ಟ್ರೈನ್ ಸಿಗಲ್ಲ, ರಿಸರ್ವೇಷನ್ ಆದರೂ ಬರೋಕ್ಕೆ ಟೈಮಿಗೆ ರೀಚ್ ಆಗಲ್ಲ. ಫ್ಲೈಟ್ ಒಂದು ಆಪ್ಷನ್ ಇತ್ತು, ಅದು ಕೂಡ 4 ತಿಂಗಳಾಯಿತು ಬಂದಿದ್ದರು. ಎಲ್ಲ ಜಿಲ್ಲಾಡಳಿತ, ಕೇಂದ್ರ ಸಚಿವ, ಉಸ್ತುವಾರಿ ಸಚಿವ, MLA ಅವರು, ನಾಮಿನೇಟೆಡ್ MLC ಮೆಂಬರ್ಸು, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲ ಸುಮ್ಮನೆ ಕೂತಿದ್ದಾರೆ. ಆದ ಕಾರಣ ಇವತ್ತು ಎಲ್ಲ ಕನ್ನಡ ಪರ ಒಕ್ಕೂಟ ಸಂಘಟನೆಗಳು ಹಾಗೂ ಪ್ರದೀಪ್ ಬೆನಗುಂದೆ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಬಂಧು ಮಿತ್ರರಲ್ಲಿ ಕೇವಲ ಒಂದೇ ಒಂದು ಕಳಕಳಿಯ ವಿನಂತಿ, ಈ ಸುದ್ದಿಯನ್ನು ಆದಷ್ಟು ಹೆಚ್ಚಿನ ಮಟ್ಟಿಗೆ ದಯಮಾಡಿ ಬೆಂಬಲವನ್ನು ನಮ್ಮನ್ನು ನೀಡಿ. ನಾವು ನಮಗಾಗಿ ಅಲ್ಲ, ನಮ್ಮ ಬೀದರ್ ಜಿಲ್ಲೆಗಾಗಿ ಮಾಡ್ತಾ ಇದ್ದೀವಿ. ಹಿಂದುಳಿದ ಪ್ರದೇಶ ಅನ್ನೋದು ಪಟ್ಟ ಕೆಡಿಸುವ ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ.
ತಕ್ಷಣ ಸಚಿವರಾಗಲಿ ಉಸ್ತುವಾರಿ ಸಚಿವರಾಗಲಿ ಮಧ್ಯಸ್ಥಿಕೆ ವಹಿಸಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ಫ್ಲೈಟ್ ಬೀದರ್ ಟು ಬೆಂಗಳೂರು, ಬೆಂಗಳೂರು ಟು ಬೀದರ್ ಪ್ರಾರಂಭ ಮಾಡಿಸಬೇಕೆಂದು ವಿನಂತಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬಂದು ಅವರಿಗೆ ಪ್ರೋತ್ಸಾಹ ನೀಡಿ ನಾವು ಮಾತಾಡೋದನ್ನು ಜನರಿಗೆ ಪ್ರದರ್ಶಿಸಲು ಭಾಳಷ್ಟು ಸಹಾಯ ಮಾಡ್ತಾರೆ ಇವರು. ಏನಾದರೂ ಕೆಲಸ ಆಗಬೇಕಂದ್ರೆ ಮಾಧ್ಯಮಗಳು ಅವರು ಭಾಳಷ್ಟು ಇರುತ್ತೆ. ಅದಕ್ಕೆ ಬೀದರ್ ಟು ಬೆಂಗಳೂರು, ಬೆಂಗಳೂರು ಟು ಬೀದರ್ ವಿಮಾನ ಹಾರಾಟ ಭಾಳಷ್ಟು ಬೇಗ ಆಗಬೇಕು. ಆಗಿಲ್ಲ ಅಂದರೆ ಮುಂದೆ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಬೋರ್ಡ್ ಆಫ್ ಕನ್ನಡ ಬಂದಿದ್ದಕ್ಕೋಸ್ಕರ ನಾವು ಮುಂದೆ ಕೂತಿದ್ದೇವೆ. ಯಾವಾಗ ಎಲೆಕ್ಷನ್ ಮುಗುತ್ತೆ ಅವಾಗ ಆಗ್ತದೆ. ಅಲ್ಲಿ ಒಳಗಡೆ ಆಗ್ತದೆ ಒಳ್ಳೆಯದು. ಆಗಿಲ್ಲ ಅಂದರೆ ಎಲೆಕ್ಷನಲ್ಲಿ ಕಂಡುಹಿಡಿಸ್ತೇವೆ. ಎಲೆಕ್ಷನ್ನಲ್ಲಿ ಕೊಡ್ತೇವೆ, ಕೊಡ್ತೇವೆ. ನಂತರ ಅವ್ರನ್ನು ಸಾಮಾನ್ಯ ಜನ ಹಾಗೆ ನಡ್ಕೊಂಡು ಹೇಳಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬಂದಿರ್ತದೆ. ಅದನ್ನು ಮಾಡ್ತೇವೆ. ಇದು ನಮಗೆ ಕೊಟ್ಟಿರುವಂಥ ಪವರ್ ಯಾವುದಾದ್ರೆ ವರ್ಲ್ಡ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಅವರಿಂದ ನಮಗೆ ಭಾಳಷ್ಟು ಸಪೋರ್ಟ್ ಇದೆ. USA ಡಿಪಾರ್ಟ್ಮೆಂಟ್ನೂ ಇದೆ, ಡಿಪಾರ್ಟ್ಮೆಂಟ್ನೂ ಇದೆ. ಅವರೆಲ್ಲ ನಮಗೆ ಸಪೋರ್ಟ್ ಇದೆ. ಹಾಗೂ ನಮ್ಮ ಜಿಲ್ಲೆಯ ಮಾಧ್ಯಮಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲ ಪರ ಸಂಘಟನೆಗಳು ಹಾಗೂ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಂಡಸ್ಟ್ರಿಯಲ್ ಪ್ರೆಸಿಡೆಂಟು ಅವರು ಕೂಡ ಬೆಂಬಲ ನಮಗೆ ಇದೆ. ಭಾಳಷ್ಟು ಜನ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಭಾಳಷ್ಟು ಬೇಗ ಆರಂಭ ಆಗಲಿ. ಹಾಗಾಗಿ ನಮಗೆಲ್ಲ ವಿಶ್ವ ಮಾನವ ಹಕ್ಕುಗಳ ಆಯೋಗದ ಭಾರತ ದೇಶದ ರಾಯಭಾರಿ ಪ್ರದೀಪ್ ಬೆನಗುಂದೆ, ಚಂದ್ರಶೇಖರ್ ಗೌಡಪ್ಪನವರಾದ ನಾನು ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಭಾರತ ರಕ್ಷಣಾ ವೇದಿಕೆ ಹಾಗೂ ನಾಗೇಶ್ ಬಾಬು ಪಟೇಲ್ ASS ಜಿಲ್ಲಾಧ್ಯಕ್ಷರು ಹಾಗೂ ರೈತಪರ ಸಂಘಟನೆಕಾರರು ಹಾಗೂ RTI ಆಕ್ಟಿವಿಸ್ಟು ಎಲ್ಲರೂ ಜನ ಸೇರಿ ಇವತ್ತು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿ ಪತ್ರ ನೀಡಲಾಯಿತು. ಯುವಕರು ಕೆಲಸ ಇಲ್ಲದೆ ಬರದಾಡಿ ಬೆಂಗಳೂರಿಗೆ ಕೆಲಸ ಮಾಡಲು ಹೋಗಿ ಸುಮಾರು 25-30% ಯುವಕರು ಜನರು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಫ್ಯಾಮಿಲಿಯಲ್ಲಿದೆ. ಏನಾದರೂ ಅಹಿತಕರ ಘಟನೆ ಬೀದರಲ್ಲಿ ಅವ್ರ ಮನೆಯಲ್ಲಿ ಯಾರಾದರೂ ಸತ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಹೋಗಲು ಬರಲು ಯಾವುದೇ ರೀತಿಯ ಅವಕಾಶವಿಲ್ಲ. ಓಲಾ ಕ್ಯಾಬ್ ಬಂದರೆ ಅದು 30,000 40,000 ಸುಮಾರು ಖರ್ಚಾಗುತ್ತೆ. ಟ್ರೈನ್ ಸಿಗಲ್ಲ, ರಿಸರ್ವೇಷನ್ ಆದರೂ ಬರೋಕ್ಕೆ ಟೈಮಿಗೆ ರೀಚ್ ಆಗಲ್ಲ. ಫ್ಲೈಟ್ ಒಂದು ಆಪ್ಷನ್ ಇತ್ತು, ಅದು ಕೂಡ 4 ತಿಂಗಳಾಯಿತು ಬಂದಿದ್ದರು. ಎಲ್ಲ ಜಿಲ್ಲಾಡಳಿತ, ಕೇಂದ್ರ ಸಚಿವ, ಉಸ್ತುವಾರಿ ಸಚಿವ, MLA ಅವರು, ನಾಮಿನೇಟೆಡ್ MLC ಮೆಂಬರ್ಸು, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲ ಸುಮ್ಮನೆ ಕೂತಿದ್ದಾರೆ. ಆದ ಕಾರಣ ಇವತ್ತು ಎಲ್ಲ ಕನ್ನಡ ಪರ ಒಕ್ಕೂಟ ಸಂಘಟನೆಗಳು ಹಾಗೂ ಪ್ರದೀಪ್ ಬೆನಗುಂದೆ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಬಂಧು ಮಿತ್ರರಲ್ಲಿ ಕೇವಲ ಒಂದೇ ಒಂದು ಕಳಕಳಿಯ ವಿನಂತಿ, ಈ ಸುದ್ದಿಯನ್ನು ಆದಷ್ಟು ಹೆಚ್ಚಿನ ಮಟ್ಟಿಗೆ ದಯಮಾಡಿ ಬೆಂಬಲವನ್ನು ನಮ್ಮನ್ನು ನೀಡಿ. ನಾವು ನಮಗಾಗಿ ಅಲ್ಲ, ನಮ್ಮ ಬೀದರ್ ಜಿಲ್ಲೆಗಾಗಿ ಮಾಡ್ತಾ ಇದ್ದೀವಿ. ಹಿಂದುಳಿದ ಪ್ರದೇಶ ಅನ್ನೋದು ಪಟ್ಟ ಕೆಡಿಸುವ ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ. ತಕ್ಷಣ ಸಚಿವರಾಗಲಿ ಉಸ್ತುವಾರಿ ಸಚಿವರಾಗಲಿ ಮಧ್ಯಸ್ಥಿಕೆ ವಹಿಸಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ಫ್ಲೈಟ್ ಬೀದರ್ ಟು ಬೆಂಗಳೂರು, ಬೆಂಗಳೂರು ಟು ಬೀದರ್ ಪ್ರಾರಂಭ ಮಾಡಿಸಬೇಕೆಂದು ವಿನಂತಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.